ಎಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳೇ. ಕುವೆಂಪು ವಿಶ್ವವಿದ್ಯಾನಿಲಯದ ಅಂತಿಮ BA ತರಗತಿಯ ಅಂತಿಮ ಸೆಮಿಸ್ಟರ್ನಲ್ಲಿ ಅದನ್ನು 8ನೇ ಪತ್ರಿಕೆಯಲ್ಲಿ ಕಲಿತಾ ಇರತಕ್ಕಂಥ, ಅದರಲ್ಲೂ ಕೂಡ ಆಧುನಿಕ ಏಷ್ಯಾ ಇತಿಹಾಸವನ್ನು ಕಲಿತಾ ಇರತಕ್ಕಂಥ ನಿಮ್ಮಗಳಿಗೆ ಆಧುನಿಕ ಏಷ್ಯಾ ಇತಿಹಾಸದ 27ನೇ ಅಧಿವೇಶನವಾದಂಥ ಮಾವೋ ಸೆ ತುಂಗ್ರವರ ಒಳಾಡಳಿತ ನೀತಿ, ಮಾವೋ ಸೆ ತುಂಗ್ ಡೊಮೆಸ್ಟಿಕ್ ಪಾಲಿಸಿ, ಈ ಒಂದು ಸೆಷನ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಈ ಒಂದು ತರಗತಿಯಲ್ಲಿ ನಾವು ಮಾವೋ ಸೆ ತುಂಗ್ ಕಮ್ಯುನಿಸ್ಟ್ ಚೀನಾ ಕ್ರಾಂತಿಯ ದ ಪೀಪಲ್ ರಿಪಬ್ಲಿಕ್ ಆಫ್ ಚೀನಾ ಸರ್ಕಾರದ ಕಮ್ಯುನಿಸ್ಟ್ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಾವೋ ಜಡಾಂಗ್ರವರು ತಮ್ಮ ದೇಶದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ, ಅದನ್ನು ಮಾವೋ ಕ್ರಾಂತಿ ಎಂಬ ರೂಪದಲ್ಲಿ ಅದನ್ನು ಪರಿವರ್ತಿಸಿ ಚೀನಾದ ಸಮಗ್ರ ಒಂದು ಅಭಿವೃದ್ಧಿಗೆ ಅವರು ರೂಪಿಸಿದಂತಹ ಯೋಜನೆಗಳು ಮತ್ತು ಕಮ್ಯುನಿಸ್ಟ್ನ ಪ್ರಚಾರ ಆಂದೋಲನಗಳನ್ನು ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಚೀನಾ ಅಂಡರ್ ದ communist regime of Mao Zedong was characterized by mass campaigns and radical domestic policies. When the CCP, Chinese Communist Party, rose to power, more than 580 million people inhabited the country, 99% of them peasants. ಆಗ ಕಮ್ಯುನಿಸ್ಟ್ ಕ್ರಾಂತಿ ಸಂಭವಿಸಿದ ಸಂದರ್ಭದಲ್ಲಿ 58 ಕೋಟಿಗೂ ಹೆಚ್ಚು ಜನಸಂಖ್ಯೆ ಚೀನಾದಲ್ಲಿತ್ತು. ಆ ಚೀನಾದ 58 ಕೋಟಿ ಜನಸಂಖ್ಯೆ 90% ಜನ ಅವರೆಲ್ಲ ರೈತ ವರ್ಗದವರಾಗಿದ್ದರು. ಇನ್ ದ ಇಯರ್ಸ್ ಆಫ್ ಇಟ್ಸ್ ಮೋಸ್ಟ್ ಇಂಟೆನ್ಸ್ ರಿಫಾರ್ಮ್, ದ CCP, ಚೀನೀಸ್ ಕಮ್ಯುನಿಸ್ಟ್ ಪಾರ್ಟಿ, ಡ್ರೀವ್ ಇನ್ಸ್ಪಿರೇಷನ್ ಫ್ರಮ್ ದ ನಾಜಿ ಆ್ಯಂಡ್ ಸೋವಿಯತ್ ಮೆಥಡ್ಸ್ ಆಫ್ ಪ್ರೊಪಗಾಂಡಾ ವಿತ್ ದ ಹೈಮ್ ಆಫ್ ಕಲ್ಟಿವೇಟಿಂಗ್ ಅಪೀಲ್ ಆಫ್ ಇಟ್ಸ್ ಆಂಬಿಷಿಯಸ್ ಡೊಮೆಸ್ಟಿಕ್ ಪಾಲಿಸೀಸ್. ತನ್ನ ಒಳಾಡಳಿತ ನೀತಿಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸುವುದಕ್ಕೆ, ಜನರಲ್ಲಿ ಅವುಗಳ ಬಗ್ಗೆ ಒಂದು ಅಭಿಮಾನವನ್ನು ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ದೊಡ್ಡ ಪ್ರಚಾರ ಆಂದೋಲನವನ್ನು ನಾಜಿ ಮತ್ತು ಸೋವಿಯತ್ ವಿಧಾನ ಮಾದರಿಯಲ್ಲಿ ರೂಪಿಸಲಾಗ್ತದೆ. ಆ ಒಂದು ಒಳಾಡಳಿತ ನೀತಿಯ ಭಾಗವಾಗಿ ಪ್ರಮುಖವಾಗಿ ನಾವು 3 ನೀತಿಗಳನ್ನು ನಾವು ಈಗ ಅಧ್ಯಯನ ಮಾಡ್ತೀವಿ. ಅದರಲ್ಲೂ ಕೂಡ ಕಲ್ಚರಲ್ ರೆವಲ್ಯೂಷನ್ಗೆ ಸಂಬಂಧಪಟ್ಟಂಗೆ ರೆಡ್ ಗಾರ್ಡ್ಸ್ ಎಂಬತಕ್ಕಂಥ ಒಂದು ಯುವಕರ ಒಂದು ವಿದ್ಯಾರ್ಥಿಗಳ ಒಂದು ಆಂದೋಲನವನ್ನು ರೂಪಿಸಲಾಗ್ತದೆ. ದ ಫಸ್ಟ್ ಕಲೆಕ್ಟಿವಿಜೇಷನ್ ಮೀನ್ಸ್ ಅಗ್ರೇರಿಯ ರಿಫಾರ್ಮ್ಸ್, ಅಂದರೆ ಕೃಷಿಯ ಸುಧಾರಣೆಗಾಗಿ, ಕೃಷಿಯ ಕ್ರಾಂತಿಗಾಗಿ ರೂಪಿಸಿದಂಥ ಒಂದು ಯೋಜನೆ. ಇನ್ 1950s ಗೇವ್ ಲ್ಯಾಂಡ್ ಟು ಪೆಸೆಂಟ್ಸ್ ಹೂ ಲಿವ್ ಅಂಡ್ ವರ್ಕ್ ಆನ್ ಟುಗೆದರ್. ವೆಲ್ತಿ ಪೀಪಲ್ಸ್ ಲ್ಯಾಂಡ್ ವಾಸ್ ಟೇಕನ್. ಪ್ರೈವೇಟ್ ಕಂಪನೀಸ್ ವರ್ ನ್ಯಾಷನಲೈಸ್ಡ್. Those who refused to give land were executed or sent to work camps. Communes were created where entire community would work in that land together. ನೋಡಿ ಎಂಥ ಒಂದು ಯೋಜನೆ. ಬಡವರಿಗೆ ಭೂಮಿಯನ್ನು ಹಂಚುತ್ತೀನಿ, ಅದು ಭೂಮಿಯನ್ನು ಉಳುವವನಿಗೆ ಭೂಮಿ ಅನ್ನೋದನ್ನು ಒಂದು ಭರವಸೆ ಕೊಟ್ಟು ಆ ಕ್ರಾಂತಿಗೆ ರೈತರುಗಳನ್ನೆಲ್ಲ ಸೇರಿಸಿಕೊಂಡು ಯಶಸ್ವಿಯಾಗಿ ಮುನ್ನಡೆಸಿದ ಮಾವೋ, ಉಳ್ಳವರಿಂದ ಭೂಮಿಯನ್ನು ಕಿತ್ಕೊಂಡು, ಕೊಟ್ಟವರಿಂದ ಇಸ್ಕೊಂಡು, ಕೊಡದಂಥವರಿಂದ ಕಿತ್ಕೊಂಡು ಅದನ್ನು ಬಡವರಿಗೆ ಹಂಚಲಾಗ್ತದೆ. ಅಷ್ಟೇ ಅಲ್ಲ, ಈ ಬಡವರಿಗೆ ಅವ್ರನ್ನ ಸ್ವಂತ ಆಸ್ತಿಯನ್ನಾಗಿಸದೆ ಅದನ್ನು ಕಮ್ಯೂನ್ಗಳನ್ನಾಗಿ ಮಾಡಿ ಅಲ್ಲಿ ಎಲ್ಲರೂ ಕೂಡ ಸಾಮೂಹಿಕವಾಗಿ ದುಡಿತಕ್ಕಂಥ ವ್ಯವಸ್ಥೆಯನ್ನು, ಸಾಮೂಹಿಕ ಒಂದು ಬೇಸಾಯ ಪದ್ಧತಿಯನ್ನು ಅಲ್ಲಿ ಜಾರಿಗೆ ತರಲಾಗ್ತದೆ. ಅದೇ ರೀತಿ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡೊಮೆಸ್ಟಿಕ್ ಪಾಲಿಸಿ, ಇಟ್ಸ್ ಅಬೌಟ್ ಗ್ರೇಟ್ ಲೀಪ್ ಫಾರ್ವರ್ಡ್. ಇದನ್ನು ಕೈಗಾರಿಕೀಕರಣವನ್ನು, ಒಂದು ಕೃಷಿಯ ಒಂದು ಸುಧಾರಣೆಗಾಗಿ ಮಾಡಿದ ಯೋಜನೆ ಒಂದಾಗಿದ್ದರೆ, ಇನ್ನೊಂದು ಗ್ರೇಟ್ ಲೀಪ್ ಫಾರ್ವರ್ಡ್. ಇಟ್ ಈಸ್ ಕ್ರಿಯೇಟೆಡ್ ಟು ಇಂಡಸ್ಟ್ರಿಯಲೈಸ್ ದ ಚೀನಾ ಇನ್ 1958. ಇನ್ January of 1958, 5-year plan to develop agriculture and industry, ಅಟೆಂಪ್ಟ್ ಟು ಮಾಡರ್ನೈಸ್ ಚೀನಾವನ್ನು ಆಧುನೀಕರಣಗೊಳಿಸುವುದಕ್ಕಾಗಿ, ಕೃಷಿ ಮತ್ತು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ 5 ವರ್ಷಗಳ ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸಲಾಗ್ತದೆ. ವಿದ್ಯಾರ್ಥಿಗಳೇ, ಪೀಪಲ್ ವರ್ ಫೋರ್ಸ್ಡ್ ಟು ಗ್ರೋ ಗ್ರೈನ್ ಆ್ಯಂಡ್ ಮೆಲ್ಟ್ ಮೆಟಲ್ಸ್ ಡೌನ್ ಟು ಪ್ರೊಡ್ಯೂಸ್ ಸ್ಟೀಲ್. ಏಕೆಂದರೆ ಒಂದು ಕೈಗಾರಿಕೀಕರಣ ಸಾಧಿಸಬೇಕು ಅಂದರೆ ಅದು ಕಬ್ಬಿಣದ ಐರನ್ ಇಂಡಸ್ಟ್ರಿನಲ್ಲಿ ಅದು ಸಾಧ್ಯ ಆಗಬೇಕು. ಕಬ್ಬಿಣದ ಉತ್ಪಾದನೆ ಅಗತ್ಯ ಇದೆ. ಅದು ಕಟ್ಟಡಗಳಿರ್ಬೋದು, ಸೇತುವೆಗಳಿರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಅಣೆಕಟ್ಟುಗಳಿರ್ಬೋದು, ಇವುಗಳನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಅದಕ್ಕೆ ಯಾವುದೇ ಯಂತ್ರವನ್ನು ರೂಪಿಸಬೇಕು ಅಂತಂದರೆ ಅದಕ್ಕೆ ಕಬ್ಬಿಣ ಬೇಕಾಗಿತ್ತು. ಅದಕ್ಕೋಸ್ಕರ ಕಬ್ಬಿಣದ ಕೈಗಾರಿಕೆಗಳಲ್ಲಿ, ಅದರಲ್ಲೂ ಕೂಡ ಇತರ ಲೋಹಗಳನ್ನು ಉತ್ಪಾದಿಸುವುದರಲ್ಲಿ ಕ್ರಾಂತಿಕಾರವಾದಂಥ ಒಂದು ಯೋಜನೆಗಳನ್ನು ರೂಪಿಸಲಾಗ್ತದೆ. ಗಿವನ್ ಕೋಟಾಗಳನ್ನು ಕೊಡಲಾಯಿತು, ಇಷ್ಟಿಷ್ಟು ಉತ್ಪಾದಿಸಬೇಕು ಅಂತ. ದೇ ವುಡ್ ಗೆಟ್ ಪನಿಷ್ಡ್. ಹಾಗೇನಾರು ಮಾಡಲಿಲ್ಲ ಅಂತಂದರೆ ಅವರಿಗೆ ಶಿಕ್ಷೆ ವಿಧಿಸಲಾಗ್ತಿತ್ತು. ಲೈಡ್ ಅಬೌಟ್ ಕೋಟಾಸ್ ಆ್ಯಂಡ್ ಆ್ಯಕ್ಚುಲಿ ಅಂಡರ್ ಪ್ರೊಡ್ಯೂಸ್ಡ್ ಫುಡ್.
ಈ ಒಂದು ಯೋಜನೆಯಲ್ಲಿ ಹೆಚ್ಚು ಉತ್ಪಾದನೆ ಆಗೋದ್ರ ಬದಲು ಕಡಿಮೆನೇ ಉತ್ಪಾದನೆ ಆಯಿತು. ಅದಿರಲಿ. ಹೋಪ್ ಟು ಕ್ಯಾಚ್ ಅಪ್ ಟು ಇಂಗ್ಲೆಂಡ್ ಆ್ಯಂಡ್ ಸರ್ಪಾಸ್ ಅಮೇರಿಕಾ. ನಾವು ಸಮನಾಗಿ ನಾವು ಅಭಿವೃದ್ಧಿಯನ್ನು ಸಾಧಿಸಬೇಕು, ಇಂಗ್ಲೆಂಡಿನ್ನು ಮೀರಿಸಿದಂಥ ಅಭಿವೃದ್ಧಿಯನ್ನು ನಾವು ಸಾಧಿಸಬೇಕು ಅಂತಕ್ಕಂಥದ್ದು ಈ ಗ್ರೇಟ್ ಲೀಪ್ ಫಾರ್ವರ್ಡ್ 1958ನ ಒಂದು ಮಾವೋ ಜೆಡಾಂಗ್ನ ಡೊಮೆಸ್ಟಿಕ್ ಪಾಲಿಸಿಯ ಪ್ರಮುಖವಾದಂಥ ಒಂದು ಉದ್ದೇಶ ಆಗಿತ್ತು. ಬಟ್ ಅನ್ಪ್ರೂವನ್ ಆ್ಯಂಡ್ ಅನ್ಸೈಂಟಿಫಿಕ್ ನ್ಯೂ ಅಗ್ರಿಕಲ್ಚರಲ್ ಟೆಕ್ನಿಕ್ಸ್ ವರ್ ಇಂಪ್ಲಿಮೆಂಟೆಡ್. ಯಾವುದೇ ಎಲ್ಲಿ ಸಾಬೀತಾಗಿಲ್ಲ ಇನ್ನುವೇ ಅಂಥವನ್ನ ಇನ್ನು ಪ್ರಯೋಗದ ರೂಪದಲ್ಲಿ ಇಲ್ಲಿ ಜಾರಿಗೊಳಿಸಲಾಯಿತು. ಅವೈಜ್ಞಾನಿಕವಾಗಿದ್ದರಿಂದ ಇವು ಅಂತಹ ಒಂದು ಫಲಪ್ರದ ಆಗಲಿಲ್ಲ. ಅಂಡರ್ ದಿಸ್ ಪ್ಲ್ಯಾನ್ ದ ಎಕಾನಮಿ ನಿಯರ್ಲಿ ಕೊಲಾಪ್ಸ್ಡ್. ಗ್ರೇಟ್ ಲೀಪ್ ಫಾರ್ವರ್ಡ್ ಅಲ್ಲ, ಇದು ಗ್ರೇಟ್ ಲೀಪ್ ಬ್ಯಾಕ್ವರ್ಡ್ ಆಗಿಬಿಡ್ತು. ದ ಎಂಟೈರ್ ಕಂಟ್ರಿ ವರ್ ಫೋರ್ಸ್ ಟು ರೀಸೈಕಲ್ ಸ್ಟೀಲ್ ಆ್ಯಂಡ್ ಫುಡ್ಸ್ ರಿಸರ್ವ್ಸ್ ವರ್ ಡಿಪ್ಲೀಟೆಡ್. ಇಡೀ ಕಬ್ಬಿಣನೆಲ್ಲ ರೀಸೈಕಲ್ ಮಾಡೋದಕ್ಕೆ ಪ್ರಯತ್ನ ಮಾಡಲಾಯಿತು. ಕಬ್ಬಿಣ ಲೋಹ ಉತ್ಪಾದಿಸುವ ಕಡೆ ಗಮನ ಕೊಟ್ಟು ಇನ್ನೊಂದು ಕಡೆಗೆ ಆಹಾರ ಉತ್ಪಾದನೆಯಲ್ಲಿ ಕೊರತೆಯನ್ನು ಸಾಧಿಸಬೇಕಾಯಿತು. ಲೆಟ್ ಟು ವೈಡ್ ಸ್ಪ್ರೆಡ್ ಫಿಮೈನ್ ಆ್ಯಂಡ್ ಡೆತ್. ಬಹಳಷ್ಟು ಎಲ್ಲ ಕಡೆಯಲ್ಲೂ ಹಳ್ಳಿಗಳಲ್ಲಿ ಬರಗಾಲಗಳು, ಕ್ಷಾಮ ಉಂಟಾಯಿತು. ಅಷ್ಟೇ ಅಲ್ಲ, ಸಾವುಗಳು ಸಂಭವಿಸಿತು ಆಹಾರದ ಕೊರತೆಯಿಂದ. ಮಿಲಿಯನ್ಸ್ ಆಫ್ ಪೀಪಲ್ ಡೈಡ್ ಮೇನ್ಲಿ ಡ್ಯೂ ಟು ಫಿಮೈನ್. ಡ್ಯಾಮೇಜ್ ಟು ಮಾವೋಸ್ ರೆಪ್ಯುಟೇಷನ್. ಈ ಅವಧಿಯಲ್ಲಿ ಇದು ಗ್ರೇಟ್ ಫಾರ್ವರ್ಡ್ ಆಗೋದ್ರ ಬದಲಿಗೆ ಗ್ರೇಟ್ ಲೀಪ್ ಫಾರ್ವರ್ಡ್ ಹೋಗಿ ಗ್ರೇಟ್ ಲೀಪ್ ಬ್ಯಾಕ್ವರ್ಡ್ ಆಗಿಬಿಡ್ತು. ಇದು ಮಾವೋನ ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಹಿನ್ನಡೆ ಆಗಿಬಿಡ್ತು. ಅದಕ್ಕಾಗಿಯೇ ರೂಪಿಸಿದಂಥ ಮತ್ತೊಂದು ದ ಮೋಸ್ಟ್ ಇಂಪಾರ್ಟೆಂಟ್ ಡೊಮೆಸ್ಟಿಕ್ ಪಾಲಿಸಿ ವಾಸ್ ಕಲ್ಚರಲ್ ರೆವಲ್ಯೂಷನ್ ಆಫ್ 1966 to 1976. 1966 ಮತ್ತು 1976 ಅವಧಿಯಲ್ಲಿ ರೂಪಿಸಿದಂಥ ಕಲ್ಚರಲ್ ರೆವಲ್ಯೂಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಮಾವೋ ನೀಡೆಡ್ ಅ ಕಮ್ ಬ್ಯಾಕ್. ಈ ಆದಂಥ ಹಿನ್ನಡೆಯಿಂದ ಅದನ್ನು ಹೊರಬರಬೇಕಾಗಿತ್ತು ಮಾವೋ. ಅದಕ್ಕಾಗಿ ರೂಪಿಸಿದಂಥದ್ದು ಸಾಂಸ್ಕೃತಿಕ ಕ್ರಾಂತಿ. He organized students and mobilized them throughout the country to spread his ideas and wipe out anyone who tried to contradict him. ತನ್ನನ್ನು ವಿರೋಧಿಸುವವರನ್ನು, ತನ್ನ ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ತಕರಾರನ್ನು ತೆಗಿತಕ್ಕಂಥವ್ರನ್ನು, ಅದಕ್ಕೆ ಭಿನ್ನಾಭಿಪ್ರಾಯವನ್ನು ತಿಳಿತಕ್ಕಂಥವ್ರನ್ನು ಹೊರಹಾಕುವುದಕ್ಕಾಗಿ, ದಮನ ಮಾಡುವುದಕ್ಕಾಗಿ ವಿದ್ಯಾರ್ಥಿಗಳನ್ನು ಒಂದು ಸೆಳೆದು ಒಂದು ಮಾಸ್ಕ್ ಮೂಮೆಂಟನ್ನು ರೂಪಿಸಿದಂಥದ್ದಾಗಿದೆ. He created an extremely effective propaganda campaign that again brought him back to power. ಅವನನ್ನು ಮತ್ತೆ ಅಧಿಕಾರದ ಉನ್ನತಿಗೆ ತರತಕ್ಕಂಥ ಪ್ರಯತ್ನ ಇದಾಗಿತ್ತು. ಮಾವೋಸ್ ಟ್ಯಾಕ್ಟಿಕ್ ಟು ಸೆಕ್ಯೂರ್ ಇಸ್ ಪವರ್ ಅಗೇನೆಸ್ಟ್ ರಿಫಾರ್ಮ್ಸ್. ತನ್ನ ಸುಧಾರಣೆಗಳಿಗೆ ಮತ್ತೆ ಜನರನ್ನು ಸೆಳೆದು ಅವುಗಳಲ್ಲಿ ಆ ಸುಧಾರಣಾ ಕಾರ್ಯಗಳಲ್ಲಿ ಜನರಲ್ಲಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಯಿತು. ರೆಡ್ ಗಾರ್ಡ್ಸ್ ವರ್ ಫಾರ್ಮ್ಡ್ ಇನ್ 1966. ಇದಕ್ಕಾಗಿಯೇ ರೆಡ್ ಗಾರ್ಡ್ ಅಂತಕ್ಕಂಥ ಒಂದು ಪಡೆನೇ, ಯುವಕರ ಪಡೆಯನ್ನು ರೂಪಿಸಲಾಗ್ತದೆ. ದ ರೆಡ್ ಗಾರ್ಡ್ ಬಗ್ಗೆ ವಿಶೇಷವಾಗಿ ತಿಳ್ಕೊಬೇಕಾಗಿದೆ. ಯಾಕೆಂದರೆ ಆ ಕಲ್ಚರಲ್ ಕ್ರಾಂತಿಯ ಹಿಂದೆ ಇದ್ದಂಥದ್ದು, ಅದರ ಯಶಸ್ಸಿನ ಹಿಂದೆ ಇದ್ದ ರೆಡ್ ಗಾರ್ಡ್ನ ಒಂದು ಪ್ರಯತ್ನ ಇತ್ತು. ದ ರೆಡ್ ಗಾರ್ಡ್ಸ್ ವರ್ ಅ ಮಾಸ್ ಮೂವ್ಮೆಂಟ್ ಆಫ್ ಸಿವಿಲಿಯನ್ಸ್. Mostly students and other young people in China were mobilized by Mao Zedong in 1966 and 1967 during the Cultural Revolution. ಈ ಸಾಂಸ್ಕೃತಿಕ ಕ್ರಾಂತಿಗಾಗಿ ವಿದ್ಯಾರ್ಥಿಗಳನ್ನು, ಯುವಕರನ್ನು ಇಂಥ ಒಂದು ಸಾಮೂಹಿಕವಾದಂತಹ ಒಂದು ಚಳುವಳಿಗೆ ಸೆಳೆದಂಥದ್ದಾಗಿತ್ತು. ರೆಡ್ ಗಾರ್ಡ್ಸ್ ಟು ಅಟ್ಯಾಕ್ ದ 4 ವೋಲ್ಡ್ಸ್ ಆಫ್ ಚೀನೀಸ್ ಸೊಸೈಟಿ. ಚೀನಾ ಸಮಾಜದಲ್ಲಿದ್ದಂಥ 4 ಒಂದು ಹಳೆಯ ಪದ್ಧತಿಗಳು, ಓಲ್ಡ್ ಕಸ್ಟಮ್ಸ್, ಓಲ್ಡ್ ಕಲ್ಚರ್, ಓಲ್ಡ್ ಹ್ಯಾಬಿಟ್ಸ್ ಆ್ಯಂಡ್ ಓಲ್ಡ್ ಐಡಿಯಾಸ್, ಇವುಗಳನ್ನೆಲ್ಲ ದಮನ ಮಾಡಿ ಚೀನಾವನ್ನು ಆಧುನೀಕರಣಗೊಳಿಸ್ತಕ್ಕಂಥ ಒಂದು ಪ್ರಮುಖವಾದಂಥ ಪ್ರಯತ್ನವನ್ನು ಈ ಒಂದು ಕಲ್ಚರಲ್ ರೆವಲ್ಯೂಷನ್ ಅವಧಿಯಲ್ಲಿ ಮಾಡಲಾಗ್ತದೆ. ಓಲ್ಡ್ ಬುಕ್ಸ್ ಆ್ಯಂಡ್ ಆರ್ಟ್ ವರ್ ಡೆಸ್ಟ್ರಾಯ್ಡ್. ಹಳೆಯದನ್ನೆಲ್ಲ ಸ್ವೀಕರಿಸಲಾಗಲಿಲ್ಲ, ಅದನ್ನು ತಿರಸ್ಕರಿಸಲಾಯಿತು, ನಾಶಪಡಿಸಲಾಯಿತು. ಮ್ಯೂಸಿಯಮ್ಸ್ ಆಲ್ಸೋ ವರ್ ರ್ಯಾನ್ಸ್ಯಾಕ್ಟ್. ಅವುಗಳನ್ನೆಲ್ಲ ನೆಲಕ್ಕೆ ಕೆಡವೆ ಹಾಕಿಬಿಟ್ರು. ಸ್ಟ್ರೀಟ್ಸ್ ವರ್ ರೀನೇಮ್ಡ್ ವಿತ್ ನ್ಯೂ ರೆವಲ್ಯೂಷನರಿ ನೇಮ್ಸ್. ಹೊಸ ಕ್ರಾಂತಿಕಾರಿ ಹೆಸರಿನಿಂದ ಬೀದಿಗಳನ್ನು, ರಸ್ತೆಗಳನ್ನು, ಚೌಕಗಳನ್ನು, ಕಟ್ಟಡಗಳನ್ನು ಹೆಸರಿಸಲಾಯಿತು. ಹಳೆ ಹೆಸರುಗಳನ್ನು ತೆಗೆದುಹಾಕಲಾಯಿತು. ಮೆನಿ ಫೇಮಸ್ ಟೆಂಪಲ್ಸ್, ಶ್ರೈನ್ಸ್ ಆ್ಯಂಡ್ ಅದರ್ ಹೆರಿಟೇಜ್ ಸೈಟ್ಸ್ ಇನ್ ಬೀಜಿಂಗ್ ವರ್ ಅಟ್ಯಾಕ್ಟ್. ಬೀಜಿಂಗ್ನಲ್ಲಿದ್ದಂಥ ಹಳೆಯ ದೇವಸ್ಥಾನಗಳಿರ್ಬೋದು, ಮಂದಿರಗಳಿರ್ಬೋದು, ಇತರೆ ಪಾರಂಪರಿಕ ತಾಣಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾಶ ಮಾಡಲಾಯಿತು. ಚೀನಾವನ್ನು ಸಂಪೂರ್ಣವಾಗಿ ಒಂದು ಹೊಸದಾಗಿ ಕಟ್ಟುವ ಪ್ರಯತ್ನವನ್ನು ಮಾಡಲಾಯಿತು. ಫೋರ್ಸ್ಡ್ ಬ್ಯೂರೋಕ್ರಾಟ್ಸ್, ಪ್ರೊಫೆಸರ್ಸ್, ಟೆಕ್ನಿಷಿಯನ್ಸ್, ಇಂಟೆಲೆಕ್ಚುಯಲ್ಸ್ ಆ್ಯಂಡ್ ಅದರ್ ನಾನ್ ಪೆಸೆಂಟ್ಸ್ ಇಂಟು ರೂರಲ್ ವರ್ಕ್. ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಸಾಮೂಹಿಕ ಬೇಸಾಯದ ಆ ಕಮ್ಯೂನ್ಗಳಲ್ಲಿ ಕಡ್ಡಾಯವಾಗಿ ದುಡಿಬೇಕು ಅನ್ನೋದನ್ನು ಎಲ್ಲರಿಗೂ, ಎಲ್ಲ ಅಧಿಕಾರಿಗಳಿಗೆ
ಅದರಲ್ಲೂ ಪ್ರೊಫೆಸರ್ಗಳು ಕೂಡ ಬರೇ ಪ್ರೀಚಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್ ಬಿಕಾಸ್ ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್ ಅಂತಕ್ಕಂಥ ಮಹತ್ವವನ್ನು ಎಲ್ಲರೂ ಹೋಗಿ ಮಾಡಿ ತೋರಿಸಿ ಮಾತುಗಳನ್ನು ಕಡಿಮೆ ಮಾಡಿನದನ್ನು ಈ ಒಂದು ಯೋಜನೆಯಲ್ಲಿ ರೂಪಿಸಲಾಯಿತು. ಇಟ್ ಈಸ್ ಎಸ್ಟಿಮೇಟೆಡ್ ದಟ್ 7 million ವರ್ ಕಿಲ್ಡ್ ಡ್ಯೂರಿಂಗ್ ದ ಡಿಕೇಡ್. ಯಾರು ಇದನ್ನು ವಿರೋಧಿಸ್ತಾರೆ, ತಾತ್ವಿಕವಾಗಿ ಭಿನ್ನಾಭಿಪ್ರಾಯವನ್ನು ಹೊಂದಿದ್ರು, ಯಾರನ್ನೆಲ್ಲರನ್ನು ಕೂಡ ಈ ರೀತಿಯಾದಂತಹ ದಮನ ಮಾಡಲಾಯಿತು. ಅದು ಕೊನೆಗೆ ಅಂತಿಮವಾಗಿ 7 million ಜನ ಈ ರೀತಿ ಹತರಾಗ್ತಾರೆ. ಚೀನಾಸ್ ಎಕನಾಮಿ ಸಫರ್ಡ್. ಇದರಿಂದ ಚೀನಾದಲ್ಲಿ ಸಾಂಸ್ಕೃತಿಕ ಕ್ರಾಂತಿಯಿಂದ ಏನು ಅಭಿವೃದ್ಧಿಗಿಂತ ಹೆಚ್ಚಾಗಿ ಆರ್ಥಿಕತೆಯಲ್ಲಿ ಹಿನ್ನಡೆ ಆಯಿತು. ಯಾವುದೇ ಆಗಲಿ ದಮನಕಾರಿ ನೀತಿಗಳಿಂದ ದೇಶವನ್ನು ಅಭಿವೃದ್ಧಿಪಡಿಸೋಕ್ಕಾಗಲ್ಲ, ಪ್ರಗತಿಯನ್ನು ಸಾಧಿಸೋಕ್ಕಾಗಲ್ಲ ಅನ್ನೋಕ್ಕೆ ಇದು ಒಂದು ಸಾಕ್ಷಿ ಆಯಿತು. ಈ ಒಂದು ಜೊತೆಗೆ ಬಿಸೈಡ್ಸ್ ದ 3 ಡೊಮೆಸ್ಟಿಕ್ ಪಾಲಿಸೀಸ್ ಆರ್ ಮೂವ್ಮೆಂಟ್ಸ್ ಮೆನ್ಷನ್ಡ್, ಅಗ್ರೇರಿಯನ್ ರಿಫಾರ್ಮ್, ಗ್ರೇಟ್ಲಿ ಫಾರ್ವರ್ಡ್ ಆ್ಯಂಡ್ ಕಲ್ಚರಲ್ ರೆವಲ್ಯೂಷನ್, ಇವುಗಳ ಜೊತೆಗೆ ದೇರ್ ವರ್ ನ್ಯೂಮೆರಸ್ ಅದರ್ ಕ್ಯಾಂಪೇನ್ಸ್ ವಿತ್ ದೇರ್ ಓನ್ ಅಬ್ಜೆಕ್ಟಿವ್ಸ್. ಇತರೆ ಕೆಲವು ಉದ್ದೇಶಗಳಿಂದ ಇನ್ನೂ ಕೆಲವು ಯೋಜನೆಗಳು ನೀತಿಗಳಿದ್ದು, ಅದರಲ್ಲಿ ಪ್ರಮುಖವಾಗಿ ಸಮ್ ಆಫ್ ದ ಮೋಸ್ಟ್ ಕಾಮನ್ ಒನ್ಸ್ ಇನ್ವಾಲ್ವ್ಡ್ ಇನ್ ಪರ್ಜಿಂಗ್ ಆಫ್ ಅಫಿಷಿಯಲ್ಸ್ ಆ್ಯಂಡ್ ದೋಸ್ ಡೀಮ್ಡ್ ರೈಟಿಸ್ಟ್ ಆರ್ ಕೌಂಟರ್ ರೆವಲ್ಯೂಷನರೀಸ್. ಪ್ರತಿ ಕ್ರಾಂತಿಕಾರಿಗಳು ಅಂತ ಕರೀತಕ್ಕಂಥವ್ರು ಏನಿದ್ರು ಮತ್ತು ಬಲಪಂಥೀಯರೇನಿದ್ರು, ಅಧಿಕಾರಿಗಳೇನಿದ್ರು, ಅವರುಗಳನ್ನೆಲ್ಲ ದಮನ ಮಾಡೋದು ಕೂಡ ಅವರ ಮನಸ್ಸನ್ನು ಪರಿವರ್ಸೋರು, ವಿರೋಧಿಸುವವರನ್ನು ತೆಗೆದಾಕ್ತಕ್ಕಂಥ ಕೆಲಸ, ನಿರ್ಮೂಲನೆ ಮಾಡ್ತಕ್ಕಂಥ ಕೆಲಸ ಆಯಿತು. ಅದರ್ಸ್ ವರ್ ಮೋರ್ ಸ್ಪೆಸಿಫಿಕ್ ಆ್ಯಂಡ್ ಈವನ್ ಎ ಬಿಟ್ ಪೆಕ್ಯುಲರ್ ಬೈ ಅವರ್ ಸ್ಟ್ಯಾಂಡರ್ಡ್ಸ್. ಇನ್ನೊಂದು ವಿಶಿಷ್ಟವಾದೊಂದಿತ್ತು. ಒನ್ ಆಫ್ ದೆಮ್ ವಾಸ್ ದ 4 Pest ಕ್ಯಾಂಪೇನ್ ವಿಚ್ ವಾಸ್ ಅ ಮಾಸ್ ಮೊಬಿಲೈಸೇಷನ್ ಎಫರ್ಟ್ ಟು ಇರಾಡಿಕೇಟ್ ರ್ಯಾಟ್ಸ್, ಫ್ಲೈಸ್, ಮೊಸ್ಕಿಟೋಸ್ ಆ್ಯಂಡ್ ಸ್ಪ್ಯಾರೋ. ಇವುಗಳನ್ನು ಚೀನಾದ ಒಂದು ಆಹಾರ ಉತ್ಪಾದನೆ ಕೊರತೆಗಳಿಗೆ ಪ್ರಮುಖವಾದ ಕಾರಣ ಈ 4 ಕೀಟಗಳು ಅಂತ ತಿಳಿದು ಇವುಗಳನ್ನು 4 Pest ಕ್ಯಾಂಪೇನನ್ನು ಪ್ರಚಾರ ಮಾಡಿ ಇವುಗಳನ್ನು ನಿರ್ಮೂಲನೆ ಮಾಡೋ ಪ್ರಯತ್ನವನ್ನು ಮಾಡಲಾಯಿತು. ಆಲ್ದೋ ನಾಟ್ ಆಲ್ ಆಫ್ ಮಾವೋಸ್ ಡೊಮೆಸ್ಟಿಕ್ ಪಾಲಿಸೀಸ್ ಎಂಜಾಯ್ಡ್ ಸಕ್ಸಸ್, ದೇ ರೇರ್ಲಿ ಫೇಲ್ಡ್ ರ್ಯಾಲಿ ಸಪೋರ್ಟ್ ಫ್ರಮ್ ದ ಪೀಪಲ್. ಯಶಸ್ವಿ ಆಗುವಲ್ಲಿ ಎಲ್ಲವೂ ಯಶಸ್ವಿ ಆಗಲಿಲ್ಲ, ಕೆಲವು ವಿಫಲತೆಯನ್ನು ಅನುಭವಿಸುವ, ಆದರೆ ಜನರ ಒಂದು ಬೆಂಬಲವನ್ನು ಪಡೆಯುವಲ್ಲಿ ಮಾತ್ರ ವಿಫಲ ಆಗಲಿಲ್ಲ. ದೇ ರೇರ್ಲಿ ಫೇಲ್ಡ್ ರ್ಯಾಲಿ ಸಪೋರ್ಟ್ ಫ್ರಮ್ ದ ಪೀಪಲ್ ಅನ್ನೋದು ಮಾತನ್ನು ಹೇಳ್ತಾ ಈ ಒಂದು ತರಗತಿಗೆ ಅಂತ್ಯ ಮಾಡೋಣ. ಮುಂದಿನ ತರಗತಿಯಲ್ಲಿ ನಾವು ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಮಾವೋಸ್ ಫಾರಿನ್ ಪಾಲಿಸಿ. ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿ.